ಅದೇನೋ ಗೊತ್ತಿಲ್ಲ. ಇಲ್ಲಿ ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ ಲೀಡರ್ಗಳಿಗೆಲ್ಲ ಈ ಮಹಾರಾಜರು ಅಂತ ಹೇಳಿದ್ರೆ ತಿರುಗಿ ಬಿದ್ದೋಗ್ಬಿಡ್ತಾರೆ ಎಲ್ಲ. ಈ ಕಾಂಗ್ರೆಸ್ ಮಹಾದೇವಪ್ಪ ಹೇಳಿದ್ರಲ್ಲ, ಮೈಸೂರು ಮುಮ್ಮಡಿ ನಾಲ್ವಡಿ ಒಡೆಯರ್ ಅವರೇನೋ ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಉಪಯೋಗ ಮಾಡೋರಂತ. ನನಗೆ ಗೊತ್ತಿಲ್ಲ ಅದು ಯಾವ ಸಿಲ್ಕ್ ಫ್ಯಾಕ್ಟ್ರಿ ಕಟ್ಟೋರು, ಯಾವ ಮೈಸೂರು ಸ್ಯಾಂಡಲ್ ಕಟ್ಟಿದಾರೋ, ಎಲ್ಲಿ ಏನು ಗೊತ್ತಿಲ್ಲ ನನಗೆ. ಏನೋ ಕೆಂಡ ಕಾರ್ತಾರೆ ಅವ್ರು ಮಾಡಿರೋ KRS ಅಂಥದನ್ನ ಒಂದು ಅದರ ಕಾಲು ಭಾಗ ಅಲ್ಲ 1% ಎಲ್ಲನ ಡ್ಯಾಮ್ ಕಟ್ಟಿದ್ದೀರ ನಿನ್ನ ಜನ್ಮದಾಗ? ಒಂದು ಡ್ಯಾಮ್ ಕಟ್ಟಿದ್ದೀರ ಇಲ್ಲ. ಆ ಡ್ಯಾಮ್ಗೂ ಏನೋ ಹೆಚ್ಚು ಕಮ್ಮಿ ಮಾಡೋಕೆ ಹೋಯ್ದರು. ಅದಕ್ಕೆ ಯಾವುದೋ ಟಿಪ್ಪು ಸುಲ್ತಾನ್ದು ಅಂಟಿಸ್ಬಿಟ್ರು ತೊಗೊಂಡೋಗಿ. ಕಟ್ಟಿದ್ದು ಮೈಸೂರು ಮಹಾರಾಜರು, ಪ್ರಶ್ನೆನೇ ಇಲ್ಲ, ವಿಶ್ವೇಶ್ವರಯ್ಯನವರು ಆರ್ಕಿಟೆಕ್ಟ್. ಅದನ್ನು ಬಿಟ್ಬಿಟ್ಟು ಟಿಪ್ಪು ಅಂತ ಒಂದಷ್ಟು ದಿನ ಮಹಾದೇವಪ್ಪ ಡಂಗುರ ಹೊಡ್ಕೊಂಡು ಸುತ್ತಿದ್ರು. ಹಂಗೆ ಯಾಕೋ ಈ ಸಂಸ್ಥೆಗಳ ಯಾವ ಸರ್ಕಾರದ ಬ್ರ್ಯಾಂಡ್ ಆಗಿದೆ ಅಂಥ ಸಂಸ್ಥೆಗಳನ್ನು ಮುಚ್ಚಾಕುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದರಲ್ಲಿ ರಾಜಕಾರಣವನ್ನು ನೋಡದೆ ಆ ಒಂದು ಸಂಸ್ಥೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಹೋರಾಟಕ್ಕೆ ನಾನು ಬಂದಿದ್ದೀನಿ. ಈಗ ಅಲ್ಲಿ ಹೋಗಿ ನಾನು ಕೂಡ ಭೇಟಿ ಮಾಡ್ತೀನಿ. ಅಲ್ಲಿರೋ ಕಾರ್ಮಿಕರ ಜೊತೆ ಈಗಾಗಲೇ ಅಲ್ಲಿ ಮಾತಾಡಿದ್ದೀನಿ. ಅಲ್ಲೂ ಕೂಡ ಕಾರ್ಮಿಕರ ಜೊತೆ ಮಾತಾಡಿ ನನ್ನ ವಿರೋಧವನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಚ್ಚರಿಕೆ ತಪ್ಪಿದರೆ 6ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಇದು ಚರ್ಚೆಯ ವಿಷಯ ಆಗ್ತೈತೆ. ಅಷ್ಟರಲ್ಲಿ ಹೆಂಗೆ ಹುಬ್ಳಿ ಹೋರಾಟದಲ್ಲಿ ಬಾಯಿ ಮುಚ್ಕೊಂಡು ಘೋಷಣೆ ಮಾಡಿದ್ರಲ್ಲ, ಹಂಗೆ ಇದನ್ನು ಬೇಗ ಘೋಷಣೆ ಮಾಡಿ. ಇಲ್ಲ ಅಂದರೆ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆನೂ ತಗೊತೀರಿ, ಹೊರಗಡೆನೂ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲರೂ, ನಮ್ಮ ಕಾರ್ಯಕರ್ತರೆಲ್ಲ. CMಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅವ್ರ ಲೀಡ್ರ್. ಅವನ್ನ ಉಳಿಸ್ಕೊಬೇಕು ಅಂತ ಅಷ್ಟೇ. ನಿಮ್ಗೆ ಸಂಸ್ಥೆ ರೇಷ್ಮೆ ಕೈಗಾರಿಕೆ ಉಳಿಸ್ಬೇಕು ಅಂತ ಅಲ್ಲ ಅವರ ತಲೆಯಲ್ಲಿರೋದು, ಅವರ ಲೀಡ್ರನ್ನ ಉಳಿಸ್ಬೇಕು ಅನ್ನೋದಷ್ಟೇ. ನೋಡಿ, ಅಧಿಕಾರಿಗಳು ಮೊದಲು ಯಾರು ಸಂಸ್ಥೆ ಇತ್ತು ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಬಲವಂತವಾಗಿ ಅವರಿಂದ ಪರ್ಮಿಷನ್ ತೊಗೊಂಡಿರೋವಂಥದ್ದು ಯೂತ್ ಸರ್ವಿಸ್ಗೆ, ಆಮೇಲೆ ಟ್ರಾನ್ಸ್ಫರ್ ಆಗಿರೋವಂಥದ್ದು. ಇದು ಈಗ ನೀವು ಮಾಡೋಕ್ಕೆ ಬೇರೆ ಜಾಗ ಇಲ್ವಾ ನಿಮಗೆ? ಯಾರ್ದೋ ಮನೆಯಲ್ಲಿ ಹೋಗಿ ನೀನು ಸೇರ್ಕೊಳ್ಳೋದಲ್ಲಪ್ಪ. ನಿನಗೋಸ್ಕರ ಅವ್ನು ಮನೆ ಮಾಡ್ಕೊಂಡ್ರೆ ಯಾರೂ ಸಮಸ್ಯೆ ಆಗಲ್ಲ. ನೀನು ಯಾರ್ದೋ ಮನೆಯಲ್ಲಿ ಯಾಕೆ ಹೋಗ್ತೀಯ? ಯುವಜನ ಕ್ರೀಡೆಗೇನಿದೆ ತಗೊಳ್ಳಿ, ಅವ್ರದ್ದೇ ಬಡ್ಜೆಟ್ ಇದೆ, ಬಡ್ಜೆಟಲ್ಲಿ ಅನುದಾನ ಇದೆ. ತಾಲೂಕಿಗೆ ಒಂದು ಕ್ರೀಡಾಂಗಣ ಅಂತ ಘೋಷಣೆ ಮಾಡಿದ್ದೀರಿ, ಸರ್ಕಾರನೇ ನಾವಿದ್ದಾಗೆ ಘೋಷಣೆ ಮಾಡಿದ್ದೀರಿ ತಾಲೂಕು ಒಂದು ಕ್ರೀಡಾಂಗಣ ಅಂತೇಳಿ. ಮಾಡಿ, ಯಾರು ಬೇಡ ಅಂತ ಹೇಳಿದ್ರು? ಅದು ಬಿಟ್ಟು ಯಾವುದೋ ಒಂದು ಸಂಸ್ಥೆಯಲ್ಲಿರೋ ಜಾಗನ ಯಾಕೆ ಇದು ಮಾಡ್ತೀರಾ? ನಿಮಗೆ DK ಶಿವಕುಮಾರ್ ಪವರ್ಫುಲ್ಲು. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಿಮಗೆ ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಖರಾಬ್ ಲ್ಯಾಂಡ್ಗಳೆಲ್ಲ ಸಿಗ್ತಾವಲ್ಲ ನಿಮಗೆ. ಏಕಾಏಕಿ ಸಿಕ್ಕೋ 30 ಎಲ್ಲ ತಾಲೂಕು 180 ಇಲ್ಲಪ್ಪ, ಜಾಸ್ತಿ ಮಾಡಿದ್ದೀರಿ. ಅದಾದಮೇಲೆ ಮೊದಲು 176 ಇತ್ತು, ಆಮೇಲೆ ಅದು ಬೆಳ್ಕೊಂಡು ಹೋಗ್ಬಿಟ್ಟಿದೆ, 240 ಮೇಲೆ ಹೋಗ್ಬಿಟ್ಟಿದೆ. ಅಷ್ಟು ತಾಲೂಕು ಇದರಲ್ಲೂ ಕೂಡ ಕಾಂಗ್ರೆಸ್ ಆಫೀಸ್ ಮಾಡಬೇಕು ಅಂತೇಳಿ ನೀವು ಘೋಷಣೆ ಮಾಡಿಬಿಟ್ಟು ಎಲ್ಲ ಕಡೆ ಜಮೀನುಗಳು ತಗೊತಾ ಇದ್ದೀರಲ್ಲ. ಅದಕ್ಕೆ ಹೆಂಗೆ ಸಿಗ್ತೈತೆ ನಿಮ್ಗೆ ಜಾಗ? ಅದಕ್ಕೆ ಹೆಂಗೆ ಖರಾಬ್ ಲ್ಯಾಂಡ್ ಸಿಗ್ತೈತೆ? ಇದಕ್ಕೆ ಯಾಕೆ ಸಿಗಲ್ಲ ನಿಮಗೆ? ಕಾಂಗ್ರೆಸ್ ಆಫೀಸ್ ಸಿಗುತ್ತೆ, ಕ್ರೀಡಾಂಗಣಕ್ಕೆ ಸಿಕ್ಕಲ್ಲ. ಇದು ಏನು ತೋರಿಸ್ತೈತೆ ನಿಮಗೆ? ಜನಗಳ ಮೇಲೆ ಪ್ರೀತಿ ನಿಮಗಿಲ್ಲ ಅಂತ ತೋರಿಸ್ತೈತೆ ಇದು. ಪಾಪ DK ಶಿವಕುಮಾರ್ ಅವರು ದೇವಸ್ಥಾನಗಳು ಸುತ್ತಾ ಇದ್ದಾರೆ. ನಾಮದ ಮೇಲೆ ನಾಮ, ಇವರು ಒಂದು ಕಡೆ ನಾಮ ಹಾಕ್ಕೊಳಲ್ಲ, ಅವ್ರು ನಾಮ ಹಾಕ್ಕೊಂಬಿಟ್ಟವ್ರೆ DK ಶಿವಕುಮಾರ್ ಅವರು ಎಲ್ಲ ಕಡೆ. ಅವರು ಅಗ್ರಿಮೆಂಟ್ ಆಗಿದೆ ಅಂತಾರೆ DK ಶಿವಕುಮಾರ್ ಅವರು. ಕಾಂಗ್ರೆಸ್ ಅಧ್ಯಕ್ಷರು ಅಗ್ರಿಮೆಂಟ್ ಆಗಿದೆ ಅಂತಾರೆ. ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದಿನ ಬಂದಿಲ್ಲ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಇದುವರೆಗೂ. ಪದೇ ಪದೇ ಹೇಳ್ತಾ ಇದ್ದಾರೆ. ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಅಗ್ರಿಮೆಂಟ್ ಆಗಿದ್ರೆ ಆಗಿದೆ ಅಂತೇಳಿ. ಇಲ್ಲ ಅಂದರೆ ಇಲ್ಲ ಅನ್ನಿ, ಬಿಟ್ಬಿಡಿ. ರಾಜ್ಯದ ಜನ ತಲೆನೇ ಕೆಡ್ಸ್ಕೊಳಲ್ಲ. ಯಾಕೆ ಕಿತ್ತಾಡಿ ಸಾಯ್ತೀರಾ? ಏನಾನ ಒಂದು ತೀರ್ಮಾನ ಮಾಡ್ಕೊಳ್ಳಿ ನೀವು, ನಮಗೆ ಸಂಬಂಧ ಇಲ್ಲ ಅದು. ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ನೆನ್ನೆನೋ ಬಾಲಕೃಷ್ಣ ಡಿನ್ನರ್ ಮೀಟಿಂಗ್ ಮಾಡಿದಾರಲ್ಲ, ಹೋಟ್ಲಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿ ಅವರೆಲ್ಲ ಗ್ಯಾಂಗ್ ಸೇರಿದ್ದಾರೆ. ನಮ್ಮ ಚನ್ನಪಟ್ಟಣ MLA ಎಲ್ಲ ಸೇರಿದಾರಲ್ಲ ಎಲ್ಲ. ಅವ್ರೇನು ವಾರ್ನಿಂಗ್ ಕೊಟ್ಟಿದ್ದಾರೆ?
ಮುಖ್ಯಮಂತ್ರಿ ಬದಲಾತಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಅಧ್ಯಕ್ಷರು ಬದಲಾತಾರೋ ಗೊತ್ತಿಲ್ಲ, ಬೇಗ ಬದಲಾವಣೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಇವರಿಬ್ಬರ ಗೊಂದಲ ಏನಿದೆ, ಇವರಿಬ್ಬರ ಕಿತಾಪತಿ, ಇದರಿಂದ ಈ ಥರದ್ದು ಗೊಂದಲಗಳು. ಮುಖ್ಯಮಂತ್ರಿಗೂ ಟೈಮ್ ಇಲ್ಲ, ಡಿ ಕೆ ಶಿವಕುಮಾರ್ಗೂ ಟೈಮ್ ಇಲ್ಲ. ಇಬ್ಬರಿಗೂ ಟೈಮ್ ಇರೋದು ಯಾವುದು ಅಂದರೆ, ಒಬ್ಬರಿಗೆ ಉಳಿಸ್ಕೊಳೋ ಟೈಮ್ ಐತೆ, ಇನ್ನೊಬ್ಬರಿಗೆ ಕಿತ್ಕೊಳೋ ಟೈಮು. ರಾಜ್ಯದ ಜನ ಎಂಜಾಯ್ ಮಾಡ್ತಾರೆ ಈ ಕಾಮಿಡಿ ಅಂತಾರಲ್ಲ, ಆ ಕಾಮಿಡಿನ ರಾಜ್ಯದ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ರಾಜ್ಯದ ಜನನೇ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸಂಬಂಧ ಇಲ್ಲ ಅಂದ್ರೂ ಮಾಹಿತಿಗಳು ಜಾಸ್ತಿ ನಮಗೆ ಸಿಗ್ತಾ ಇತ್ತು. ಕ್ರಾಂತಿಗಳು ನವೆಂಬರ್ ಕ್ರಾಂತಿ, ಡಿಸೆಂಬರ್, ಜನವರಿ, ಫೆಬ್ರವರಿ ಬಂದ್ಬಿಟ್ಟು ಮತ್ತೇನಾದ್ರು ಮಾಹಿತಿ ಇದೆಯಾ ಅಂತ, ಯಾವಾಗ ಆಗ್ಬೋದು ಅಂತ. ಆ ಕ್ರಾಂತಿ ಶುರು ಆಗ್ಬಿಟ್ಟೈತಲ್ಲಪ್ಪ, ನವೆಂಬರ್ ಕ್ರಾಂತಿ ಶುರು ಆಗ್ಬಿಟ್ಟು ಅವಾಗೆ ಕಾಳೆ ಊದ್ಬಿಟ್ಟವ್ರೆ. ದಿನ ಕಾಳೆ ಊದ್ತಾ ಇದ್ದಾರಲ್ಲ, ಯುದ್ಧಕ್ಕೆ ಕರೀತಾ ಇದ್ದಾರೆ, ಬನ್ನಿ 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 ಅಂತ ಯುದ್ಧಕ್ಕೆ ಕರೀತಾ ಇದ್ದಾರೆ. ಇವರು ಒಂದು ಕಡೆ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಯುದ್ಧ ಮಾಡ್ತಾರೆ. ಇವರು ಹೋಟ್ಲುಗಳಿಗೆ ಹೋಗ್ತಾರೆ, ಇವರು ಯುದ್ಧ ಮಾಡ್ತಾರೆ. ಅವ್ರಿಗೆ ಬಾಲಕೃಷ್ಣ ಹೇಳ್ಬಿಟ್ಟವನಲ್ಲ, ಕಾಂಗ್ರೆಸ್ ಮುಳುಗೋಯ್ತು, ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಇವತ್ತು. ಅಲ್ಲಲ್ಲ, ಬಾಲಕೃಷ್ಣ ಹೇಳಿರೋದು ನೆಕ್ಸ್ಟ್ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರು. ಯಾವಾಗ ಇತ್ತೀಚೆಗೆ ಆಗ್ಬೋದು, ತಮಗೆ ಏನಾದ್ರು ಮಾಹಿತಿ ಇದೆಯಾ ಇದ್ರ ಬಗ್ಗೆ? ಹೈಕಮಾಂಡ್ ಜಾಸ್ತಿ ತಮಗೆ ಮಾಹಿತಿಗಳು ಬರ್ತಾ ಇತ್ತಲ್ಲ ಅಂತ ಬಿಜೆಪಿ. ಈಗ ಇತಿಶ್ರೀ ಆಡೋವಂಥ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಅವರು ಹಿಂಗೆ ಮುಂದೂಡ್ಕೊಂಡು ಹೋಗೋ ಮನಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ನೋಡಿದ್ದೀರ, ಅವರು ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗೂ ಹಾಕ್ಕೊಂಬಿಡ್ತಾರೆ, ಮೊದಲೇ ಹಾಕ್ಕೊಂಬಿಡ್ತಾರೆ. ಇನ್ನು ಟ್ರಾವೆಲ್ ಮಾಡಬೇಕು ಅಂದ್ರೇ ಮೊದಲೇ ಹಾಕ್ಕೊಂಬಿಡ್ತಾರೆ. ಅವ್ರು ಎಲ್ಲ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕ್ಕೊಂಡೆ ಡೆಪ್ಟಿ ಸಿ ಎಮ್ ಆದರು, ಕಾಂಗ್ರೆಸ್ಸಿಗೆ ಬಂದರು, ಇಲ್ಲೂ ಸಿ ಎಮ್ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕ್ಕೊಂಡು ಅಂಟಿಸ್ಕೊಳೋದು ಅವ್ರಿಗೆ ಚೆಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಗೊತ್ತಿಲ್ಲ. ಒಡೆದು ಕಿತ್ಕೊಂತೀನಿ ಬಿರಿ ಒಡೆದು ಕಿತ್ಕೊಳ್ಳೋದ್ರಲ್ಲೇ ಅವರೇ. ಆ ಕಾಲ ಎಲ್ಲ ಹೊರಟೋಯ್ತು, ಒಡೆದು ಕಿತ್ಕೊಳ್ಳೋ ಕಾಲ ಅಲ್ಲ ಈಗ. ತಲೆ ಯೂಸ್ ಮಾಡುವ ಕಾಲ ಇದು. ಅದು ಅವ್ರದ್ದು ಆಯ್ತಲ್ಲ, ಇನ್ನು 5 ವರ್ಷ ಆದಮೇಲೆ ಫೆವಿಕಲ್ ಕಿತ್ತಾಕೊಳ್ಳೋದು ಅವರು. ಪಕ್ಕ ಅವರು ತೀರ್ಮಾನ ಮಾಡ್ಕೊಂಬಿಟ್ಟವ್ರು ಸಿದ್ದರಾಮಯ್ಯ. ಯಾರು ನಮಗೆ, ನಾನು ಹೇಳಿದ್ದೀನಿ ಆಗಲೇ, ನಮ್ಮ ಭಾಳಷ್ಟು ಲೀಡರ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಸತ್ಯಣ ಇದ್ದಂಗೆ ಮುಂದೆ ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಬತ್ತವ್ರು ಅಷ್ಟೇ. ನಮಗೇನಾಗಬೇಕತ್ತೆ, ಮುಂದೇನೋ ಹೊತ್ಕೋ ಹಿಂದೇನೋ ಹೊತ್ಕೊಳ್ಳಿ, ಯಾವನಾನ ಹೊತ್ಕೊಳ್ಳಿ, ನಮಗೆ ಅದರ ಅವಶ್ಯಕತೆ ಇಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಈ ಗ್ಯಾರಂಟಿ ಬಗ್ಗೆನೂ ಹೇಳ್ತಾ ಇದ್ದಾರಲ್ಲ, ಗ್ಯಾರಂಟಿ ಬಗ್ಗೆ ನಮಗೆ ಬರ್ಡನ್ ಅಂತವ್ರೆ. ಜ್ಞಾನ ಇರಲಿಲ್ವಾ ನಿಮಗೆ? ಚುನಾವಣೆಗೆ ಮುಂಚೆ ಹೋದಾಗ ಏನು ಕಾಕಾ ಪಾಟೀಲ್ ನಿಮ್ಮ ಅಪ್ಪನಿಗೂ ಫ್ರೀ, ನಮ್ಮ ಅಪ್ಪನಿಗೂ ಫ್ರೀ ಅಂದ್ರಿ, ಎಲ್ಲಿ? ಇವಾಗ ಯಾಕೆ ಬರ್ಡನ್ ಅಂತ ಹೇಳ್ತೀರಾ? ಅವಾಗ ಜ್ಞಾನ ಇರಲಿಲ್ಲ ಬರ್ಡನ್ ಅಂತ ಹೇಳಿ, ಈಗ ಬರ್ಡನ್ ಅಂತ ಶುರು ಮಾಡಿದ್ದೀರಾ ನೀವು. ಇದು ಗ್ಯಾರಂಟಿಗಳನ್ನು ಕಿತ್ತು ಹಾಕೋವಂಥದ್ದಕ್ಕೆ, ಕಡಿಮೆ ಮಾಡೋವಂಥದ್ದಕ್ಕೆ ಈಗಾಗಲೇ ಯುವನಿಧಿ ಅದು ಗೋವಿಂದ ಆಗಿದೆ. ಅವಾಗ ಯುವನಿಧಿ ಗೋವಿಂದ ಆಗೋಗ್ಬಿಟ್ಟಿದೆ. ಈ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಅವಾಗೆ ಬಸ್ಗಳೆಲ್ಲ ನಿಂತು ರಿಪೇರಿಗೆ ಬಂದುಬಿಟ್ಟಿದೆ, ಟೈರು ಇಲ್ಲ, ಬ್ಯಾಟ್ರಿನೂ ಇಲ್ಲ, ಆ ಸ್ಥಿತಿಗೆ ಬಂದಿದೆ. ಇನ್ನೊಂದು 6 ತಿಂಗಳು ಹೋದ್ರೆ ಅವರು ಸ್ಟ್ರೈಕು, ಟ್ರಾನ್ಸ್ಪೋರ್ಟವರು ಸ್ಟ್ರೈಕು, ಹೆಲ್ತ್ ಡಿಪಾರ್ಟ್ಮೆಂಟರು 12ನೇ ತಾರೀಕು ಅವ್ರದ್ದು ಸ್ಟ್ರೈಕು, ಅಂಗನವಾಡಿಯವರು ಅವ್ರದ್ದು ಶುರುವಾಗಿದೆ ಸ್ಟ್ರೈಕು. ಗುತ್ತಿಗೆದಾರರು 37,000 ಕೋಟಿ ಅವರು ಅವಾಗೆ ಡಿಮ್ಯಾಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಅವ್ರು ನಾನು ಹೇಳಿದ್ದಾರೆ, ಬಿ ಜೆ ಪಿಯಲ್ಲಿ ಏನು ಕಮಿಷನ್ ಅಂತ ನಾವು ಹೇಳಿದ್ರಿ ಅದಕ್ಕಿಂತ 3 ಪಟ್ಟು ಜಾಸ್ತಿ ಅಂದವ್ರೆ. ಅಲ್ಲ, ಅವ್ರು ಹೇಳಿರೋದು, ನಾನಲ್ಲ, ಅದು ಪ್ರೂವ್ ಆಗಿದೆಯಲ್ಲ ಅಂದವ್ರೆ. ಅದನ್ನಾಗಲೇ ಲೋಕಾಯುಕ್ತ ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿ ಆ ಥರದ್ದು ಇಲ್ಲ ಅಂತ ಆಗಿದ್ದಾರೆ. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಮುನಿರತ್ನ ಅವರು. ಆ ಕೇಸ್ಗೆ ಯಾವನೂ ಅಟೆಂಡೇ ಆಗ್ತಾ ಇಲ್ಲ ಅವರು ಅಪೋನೆಂಟ್ಗಳು, ಅಲ್ಲೂ ಅದು ಬಿದ್ದೋಗಿದೆ. ಆಪಾದನೆ ಮಾಡಿದ್ರಷ್ಟೇ.